ರಾಷ್ಟ್ರೀಯ ಮಿಸ್ ಅಂಡ್ ಮಿಸ್ಸಸ್ ಇಂಡಿಯಾ ಆಸ್ಟ್ರಲ್ ಪೇಜೆಂಟ್ಸ್ 2025 ಇದರ 9ನೇ ಆವೃತ್ತಿಯ ಗ್ರ್ಯಾಂಡ್ ಫಿನಾಲೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಅದ್ದೂರಿಯಾಗಿ ಜರುಗಿದ್ದು, ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಮಂಗಳೂರಿನ ವನಿತೆಯರು ಹಾಗೂ ಮಕ್ಕಳು ಬಹುತೇಕ ಎಲ್ಲ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿರುವುದು ಮಂಗಳೂರಿಗರ ಹೆಮ್ಮೆಗೆ ಕಾರಣವಾಗಿದೆ. ತುಂಬ ಖುಷಿ ಆಗ್ತಿದೆ. ಯಾಕಂತ ಹೇಳಿದರೆ ಆಲ್ಮೋಸ್ಟ್ 6 ಇಯರ್ಸಿಂದ ನಾವು ಈ ನ್ಯಾಷನಲ್ ಪೇಜೆಂಟನ್ನು ಮಂಗಳೂರಲ್ಲಿ ಮಾಡ್ತಿದ್ದೇವೆ. ಪ್ರತಿ ವರ್ಷ ನಮ್ಮ ಕಂಟೆಸ್ಟೆಂಟ್ನವರು ಡಿಸ್ಟಿಕ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಅಲ್ಲಿ ಕ್ರೌನ್ ತಗೊಂಡು ಬರ್ತಾ ಇದ್ದಾರೆ ಮಂಗಳೂರಿಗೆ. ಲಾಸ್ಟ್ ಇಯರ್ 2 ಕಂಟೆಸ್ಟೆಂಟ್ ಇಂಟರ್ನ್ಯಾಷನಲ್ ಕ್ರೌನ್ ಕೂಡ ತಗೊಂಡು ಬಂದಿದ್ದಾರೆ. ಈ ವರ್ಷ ನಮಗೆ ಒಂದು ಬೆಂಚ್ ಮಾರ್ಕ್ ಆಗಿದೆ. ಏನಂತ ಹೇಳಿದರೆ ಆಲ್ಮೋಸ್ಟ್ 45 ಕಂಟೆಸ್ಟೆಂಟಲ್ಲಿ ಒಂದು 15 ಕ್ರೌನ್ ಮಂಗಳೂರಿಗೆ ಬಂದಿದೆ. ಅಂದರೆ ಕಿಡ್ಸ್ ಕ್ಯಾಟಗರಿ, ಟೀನ್ ಕ್ಯಾಟಗರಿ ಮತ್ತು ಮಿಸ್ಸಸ್ ಎಲ್ಲ ಕ್ಯಾಟಗರಿ ಸೇರಿ. ಅದರಲ್ಲೂ ತುಂಬ ಎಲ್ಲರಿಗೆ ಆಶ್ಚರ್ಯ ಆಗುವಂಥದ್ದು ಏನಂತ ಹೇಳಿದರೆ, ನಮ್ಮ ಎಲ್ಲ ಕ್ಯಾಟಗಿರಿಯಲ್ಲಿ ಎಕ್ಸೆಪ್ಟ್ ಮಿಸ್ಟರ್ ಜೂನಿಯರ್ ಇಂಡಿಯಾ, ಅದು ಒಂದು ಕ್ಯಾಟಗರಿ ಬಿಟ್ಟು ಬಾಕಿದೆಲ್ಲ ವಿನ್ನರ್ ನಮ್ಮ ಮಂಗಳೂರಿಗೇ ಬಂದಿದೆ. ಅದರಲ್ಲೂ ಕೂಡ ನಮ್ಮ ಪಾತ್ವೇ ಮಾಡಲಿಂಗ್ ಸ್ಟೂಡೆಂಟ್ಸ್ ಅಂತ ಹೇಳಲಿಕ್ಕೆ ಅದು ತುಂಬ ನಮಗೆ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಇಲ್ಲಿ ನಮ್ಮದು ಮಾಡಲಿಂಗ್ ಸ್ಟುಡಿಯೋ ಇದೆ. ಸೊ ನಮ್ಮ ಸ್ಟುಡಿಯೋದಲ್ಲಿ ನಾವು ಅವರಿಗೆ ಪ್ರಾಕ್ಟೀಸ್ ಕೊಡ್ತೇವೆ, ಟ್ರೈನಿಂಗ್ ಎಲ್ಲ ಪ್ರೊವೈಡ್ ಮಾಡ್ತೇವೆ. ಅಂದರೆ ಯಾವ ಥರ ವಾಕ್ ಇರ್ತದೆ, ಯಾವ ಥರ ಟಾಕ್, ಇಂಟ್ರೊಡಕ್ಷನ್, ಕ್ವಶನ್ ಆನ್ಸರ್ಸ್, ಟ್ಯಾಲೆಂಟ್ ರೌಂಡ್, ಅದಕ್ಕೆಲ್ಲ ಪ್ರೊಸೆಸ್ ಇರ್ತದೆ. ಅದಲ್ಲದೆ ನಮ್ಮದು ಮ್ಯಾಂಗ್ಳೂರಲ್ಲಿ ಡಿಸ್ಟಿಕ್ ಲೆವೆಲ್ ಫಸ್ಟಿಗೆ ಆಯಿತು. ಸೊ ಇಲ್ಲಿ 2 ಡೇಸ್ ಇದು ಇವೆಂಟ್ ಆದ ನಂತರ ಮತ್ತೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ 3 ಡೇಸ್ ಇದು ಇವೆಂಟ್ ಇತ್ತು. ಅಲ್ಲಿ 3 ಡೇಸಲ್ಲಿ ಅವರಿಗೆ ಒಂದೊಂದು ದಿನ ಒಂದೊಂದು ಇತ್ತು. ಫಸ್ಟ್ ಇಂಟರ್ವ್ಯೂ ರೌಂಡ್ಸ್ ಇತ್ತು. ಇಂಟರ್ವ್ಯೂ ರೌಂಡ್ ಆದ ಮೇಲೆ ಮತ್ತೆ ಅವರಿಗೆ ಟ್ಯಾಲೆಂಟ್ ರೌಂಡ್ ಇತ್ತು, ಮತ್ತು ಕ್ರಿಯೇಟಿವ್ ರೌಂಡ್ಸ್ ಇತ್ತು, ಕ್ವಶನ್ ಆನ್ಸರ್ಸ್, ಮತ್ತು ಗ್ರ್ಯಾಂಡ್ ಫಿನಾಲೆ. ಸೊ ಆ ಥರ ಪ್ರೊಸೆಸ್ಸಲ್ಲಿ ಅವರು ಈಗ ಕ್ರೌನ್ ತಗೊಂಡು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತಿದೆ. ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ನಮಗೆ ತುಂಬ ಕ್ರೌನ್ಸ್ ಬಂದಿದೆ. ಬಟ್ ಕಿಡ್ಸ್ ಕ್ಯಾಟಗಿರಿದು ಈ ವರ್ಷ ಫಸ್ಟ್ ಮಾಡಿದ್ದು. ಸೊ ಕಿಡ್ಸ್ ಕ್ಯಾಟಗಿರಿಲಿ ನಮ್ಮ ಮಂಗಳೂರಿಗೆ ಹೈಯೆಸ್ಟ್ ವಿನ್ನಿಂಗ್ ಕ್ರೌನ್ ಬಂದಿದೆ ಅಂತ ಹೇಳಲಿಕ್ಕೆ, ಫಸ್ಟ್ ವಿನ್ನರ್ ಕ್ರೌನ್ ಬಂದಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಿದೆ ನನಗೆ. ಅಲ್ಲ, ಇನ್ನೂ ವರ್ಷ ಇದು ಸೇಮ್ ಇದೇ ಥರ ನಡೀತದೆ. ಸೊ ಯಾರೆಲ್ಲ ಇದು ನಮ್ಮ ಈಗ ನೋಡ್ತಾ ಇದ್ದೀರಾ, ನಿಮಗೆ ಏನಾದರೆ ಇಂಟ್ರೆಸ್ಟ್ ಇದೆ, ಸೊ ನಮ್ಮನ್ನು ಕನೆಕ್ಟ್ ಮಾಡ್ಬೋದು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಎಲ್ಲ ಮೀಡಿಯಾದವರಿಗೆ. ಯಾಕೆಂದರೆ ನಮಗೆ ಸ್ಟಾರ್ಟ್ ಮಾಡುವಾಗಲಿಂದ ಈಗ ತನಕ ಕೂಡ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಲೆವೆಲಿಗೆ ತಂದು ಇಟ್ಟಿದೆ. ತುಂಬ ಪ್ಯಾಜೆಂಟ್ಸ್ ಆಗ್ತದೆ, ಬಟ್ ಒಂದು ಸ್ಟ್ಯಾಂಡರ್ಡ್ ಆಗಿ ಆಗುವಂಥದ್ದು ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂತ ಹೇಳಿದರೆ ನನಗಿದು ಹೊಸ ಅನುಭವ. ಇಷ್ಟರವರೆಗೆ ನಾನು ಈ ಫ್ಯಾಷನ್ ಲೋಕಕ್ಕೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ನಾನು ಪಾತ್ವೇ ಎಂಟರ್ಪ್ರೈಸಸ್ಗೆ ಬಂದು ಈ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಕಾಲಿಟ್ಟ ಮೇಲೆ ನನಗೆ ಗಂಗೂಲಿ ಅವರ ಸಪೋರ್ಟಿಂದ ನಾನು ಈ ಕ್ರೌನ್ ವಿನ್ ಆಗಿದ್ದೇನೆ. ನನಗೆ ತುಂಬ ಖುಷಿ ಆಗ್ತಿದೆ. ಅವರು ಎಲ್ಲ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ನಾನು ಈ ಕ್ರೌನ್ ವಿನ್ ಆಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿದ್ದು ಎಕ್ಸ್ಪೀರಿಯೆನ್ಸು ತುಂಬ ಖುಷಿ ಆಯಿತು. ಯಾಕೆ ಹೇಳಿದರೆ 3 ದಿನದಲ್ಲಿ ನಾವು ತುಂಬ ಕಲ್ತಿದ್ದೇವೆ. ಪ್ರತಿಮಾ ಮೇಡಮ್ನ ಒಂದು ಸಹಕಾರ ತುಂಬ ಇತ್ತು ಆ ಟೈಮಲ್ಲಿ. ಅವರ ಈ ಸಹಕಾರದಿಂದಲೇ ನಮಗೆ ಈ ಕ್ರೌನ್ ವಿನ್ ಆಗಿರ್ಬೋದು ಅಂತ ನೆನೆಸ್ತಾ ಇದ್ದೇನೆ. ಇಲ್ಲಿ ದೀಪಕ್ ಸರ್ ಬಹಳ ತಾಳ್ಮೆಯಿಂದ ನಮಗೆ ಏನು ಬೇಕು, ಏನು ಕ್ವಶನ್ ಕೇಳಿದರೂ ಅದಕ್ಕೆ ಒಂದು ತಾಳ್ಮೆಯಿಂದ ಉತ್ತರ ಕೊಡ್ತಾರೆ. ಮತ್ತು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರ ಸಪೋರ್ಟಿಂದಲೇ ನಾವು ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಲಿಕ್ಕೆ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದೆ ಬರುವವರಿಗೆ ನಾನು ಹೇಳೋದೇನಂತ ಹೇಳಿದರೆ, ನೀವು ಪಾತ್ವೇ ಎಂಟರ್ಪ್ರೈಸಸ್ಗೆ ಬಂದು ಅಲ್ಲಿಯ ರೀತಿ ನೀತಿಗಳನ್ನು ನೋಡಿ ಕಲಿತು, ಯಾಕಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಮಾಡ್ಬೋದು ನಿಮಗೆ ಅಲ್ಲಿಂದ. ಯಾಕೆ ಹೇಳಿದರೆ ಅವರಷ್ಟು ಸಪೋರ್ಟ್ ಮಾಡ್ತಾರೆ. ಆಸ್ಟ್ರಲ್ ಪೇಜೆಂಟ್ನ ವತಿಯಿಂದ ನಮ್ಮ ನ್ಯಾಷನಲ್ ಲೆವೆಲ್ನ ಪ್ರೋಗ್ರಾಮನ್ನು ಲಾಸ್ಟ್ ವೀಕಲ್ಲಿ ಬ್ಯಾಂಗ್ಳೂರಲ್ಲಿ ನಡೆಯಿತು. ನಮ್ಮ ಆಲ್ಮೋಸ್ಟ್ 45 ಕಂಟೆಸ್ಟೆಂಟ್ಸ್ ಇದ್ದರು. ಅದರಿಂದ ಮಂಗಳೂರಿಗೆ 14 ಕ್ರೌನ್ ಬಂದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇವೆ. ಇದನ್ನು ನಾವು ಮಂಗಳೂರಿನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲನ್ನು ಆಲ್ಮೋಸ್ಟ್ ಮೇ ತಿಂಗಳಲ್ಲಿ ಮಾಡಿ ಅದರಲ್ಲಿ ವಿನ್ ಆದ ಕಂಟೆಸ್ಟೆಂಟನ್ನು ನ್ಯಾಷನಲ್ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಿಲೆಕ್ಟ್ ಆಗಿದ್ದರು. ಈ 45 ಕಂಟೆಸ್ಟೆಂಟಲ್ಲಿ ನಮಗೆ 14 ಕ್ರೌನ್ಸ್ ಬಂದಿದೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇವೆ. ಈ ಸರ್ತಿ ಆಸ್ಟ್ರಲ್ ಪೇಜೆಂಟ್ನವರು ಕಿಡ್ಸ್ ಕ್ಯಾಟಗರಿ ಸಹ ಮಾಡಿದ್ದಾರೆ. ಆ ಕ್ಯಾಟಗರಿಯಲ್ಲಿ ಎಲ್ಲೂ ನಮಗೆ ಹೆಚ್ಚಿನ ವಿನ್ನರ್ ಕ್ರೌನೇ ಸಿಕ್ಕಿತ್ತು ಅಂತ ಹೇಳಲಿಕ್ಕೆ, ಆದ್ದರಿಂದ ಮಂಗಳೂರಿನವರು ಅದರಲ್ಲಿ ಹೆಚ್ಚಿನ ಕ್ರೌನ್ ತಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾಯಿದೆ.